ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪ್ರವೇಶಕ್ಕೆ ಪೈಪೋಟಿ, ಲಾಟರಿ ಚೀಟಿ ಎತ್ತುವ ಮೂಲಕ ವಿದ್ಯಾರ್ಥಿಗಳ ಆಯ್ಕೆ. ಯಳಂದೂರು ಪಟ್ಟಣದ ಕೆಪಿಎಸ್ ಶಾಲೆಯ ಆಂಗ್ಲ ಮಾಧ್ಯಮದ ಎಲ್ಕೆಜಿ, ಯುಕೆಜಿ ತರಗತಿಯ ದಾಖಲಾತಿ ಪ್ರಕ್ರಿಯೆ ಕಾರ್ಯಕ್ರಮ ಶುಕ್ರವಾರ ನಡೆದಿದ್ದು ಪಾಲಕರು ಪಾಲ್ಗೊಂಡಿದ್ದರು. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ತರಗತಿಗೆ ಮಕ್ಕಳನ್ನು ಸೇರಿಸಲು ಪ್ರತಿ ವರ್ಷ ಪಾಲಕರಲ್ಲಿ ತೀವ್ರ ಪೈಪೋಟಿ ಏರ್ಪಡುತ್ತಿದ್ದು, ವಿದ್ಯಾರ್ಥಿಗಳ ಆಯ್ಕೆಗೆ ಚೀಟಿ ಎತ್ತುವ ಪದ್ಧತಿ ಅನುಸರಿಸಲಾಗುತ್ತಿದೆ. ಎಲ್ಕೆಜಿ ಮತ್ತು ಯುಕೆಜಿಗೆ ಪ್ರವೇಶ ಪಡೆಯಲು ಸರ್ಕಾರದ ನಿಯಮದಂತೆ 40 ವಿದ್ಯಾರ್ಥಿಗಳ ದಾಖಲಾತಿಗೆ ಅವಕಾಶವಿದೆ. 67 ವಿದ್ಯಾರ್ಥಿಗಳಿಂದ ಅರ್ಜಿ ಸಲ್ಲಿಸಲಾಗಿದ್ದು, ಇದರಲ್ಲಿ 40 ವಿದ್ಯಾರ್ಥಿಗಳಿಗೆ ಅವಕಾಶ ಇರುವುದರಿಂದ ಲಾಟರಿ ಚೀಟಿ ಎತ್ತುವ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಯಿತು. ಮಕ್ಕಳ ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ ಮಾತನಾಡಿ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಶಿಕ್ಷಕರು ಶ್ರಮಿಸುತ್ತಿದ್ದಾರೆ. ಎಸ್ಡಿಎಂಸಿ ಸದಸ್ಯರು, ಪೋಷಕರ ಪ್ರೋತ್ಸಾಹವೂ ಇದೆ. ಬಡವರು, ಕೂಲಿ ಕಾರ್ಮಿಕರು, ಅಲ್ಪಸಂಖ್ಯಾತ ಹಾಗೂ ಹಿಂದುಳಿದ ವರ್ಗದವರ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಓದುತ್ತಿದ್ದಾರೆ ಎಂದರು. ಈ ಆಯ್ಕೆ ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಬಿಇಒ ಮಾರಯ್ಯ, ವೈಎಂ ಮಲ್ಲಿಕಾರ್ಜುನ ಸ್ವಾಮಿ, ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್, ಕರ್ನಾಟಕ ಪಬ್ಲಿಕ್ ಶಾಲೆ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್ ಹಾಗೂ ಶಾಲೆಯ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಎನ್ಕೆಎಸ್ ಟಿವಿ4, ಯಳಂದೂರು. ಮಲ್ಲಿಕಾರ್ಜುನ ಸ್ವಾಮಿಗೆ ಯಳಂದೂರು. ಮತ್ತೊಮ್ಮೆ ಸಂದೀಪ್ ಕುಮಾರ್ ಎಂ, ಸಣ್ಣ ಮಲ್ಲಿಕಾರ್ಜುನ ಸ್ವಾಮಿಗೆ ಯಳಂದೂರು. ತೇಜಸ್ವಿನಿ ಡಾಕ್ಟರ್ ಎನ್ ನಿಂಗಣ್ಣ, ಯಳಂದೂರು. ನೆಕ್ಸ್ಟ್ ಕ್ರಮ ರೀತಿಯಲ್ಲಿ ಮಾಡ್ತೀವಿ. ಒಂದು ವಿಶೇಷವಾದ ಮಾತು ಏನು ಅಂತ ಹೇಳಿದ್ರೆ, ಅಡ್ಮಿಷನ್ 40 ಆಗಿದ್ದಾರೆ. ಆ 40 ಮಾಡುವಾಗ, ಅಡ್ಮಿಷನ್ ಮಾಡಿಕೊಳ್ಳುವಾಗ ದಾಖಲಾತಿಯಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಆಗಿದ್ದ ಪಕ್ಷದಲ್ಲಿ, ಅಲ್ಲಿ ಕಂಪ್ಯೂಟರ್ ಅಲ್ಲಿ ತೆಗೆದುಕೊಳ್ತಿದ್ದ ಪಕ್ಷದಲ್ಲಿ ಆ ಒಂದು ವಿದ್ಯಾರ್ಥಿಯ ದಾಖಲಾತಿಯನ್ನ ರದ್ದುಗೊಳಿಸೋದು ಅಥವಾ ವಸಂತಗೊಳಿಸೋದು ನಮ್ಮ ಹಕ್ಕಾಗಿರುತ್ತದೆ. ಆಯ್ಕೆ ಹೇಗೆ ಮಾಡ್ತಾ ಇದ್ದೀವಿ ಆ ಹಕ್ಕಿದೆಯೋ ಹಾಗೆ ಅಲ್ಲಿ ದಾಖಲಾತಿಯಲ್ಲಿ ಏನಾದ್ರು ತಪ್ಪು ಮಾಹಿತಿಗಳನ್ನ ಕೊಟ್ಟಿದ್ದ ಪಕ್ಷದಲ್ಲಿ ಅದನ್ನ ರದ್ದನ್ನು ಕೂಡ ಮಾಡುವ ಹಕ್ಕು ನಮ್ಮ ಈ ಕಮಿಟಿಗೆ ಇರ್ತದೆ ಅನ್ನೋ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮತ್ತೊಂದು, ನಮ್ಮ ಈ ಕಾಲೇಜಿಗೆ ಬರುವ ಅಗತ್ಯತೆ ಇಲ್ಲ. ದಾಖಲಾತಿಗೆ ಅಲ್ಲಿ ಪ್ರಾಥಮಿಕ ವಿಭಾಗ ಇದೆಯಲ್ಲ, ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಕಾರಣ, ಅಯ್ಯೋ ಅಲ್ಲಿಂದ ಇಲ್ಲಿಗೆ ಹೇಳ್ತಾರೆ, ಇಲ್ಲಿಂದ ಅಲ್ಲಿಗೆ ಹೇಳ್ತಾರೆ ಎನ್ನುವ ಬೇಸರ ಯಾರು ಕೂಡ ಪೋಷಕರು ಮಾಡ್ಕೋಬಾರ್ದು. ಇಲ್ಲಿ ಬರಬೇಡಿ. ಅಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ SBI ಟೆಂಪಲ್ ಪಕ್ಕದೇ ಇದೆಯಲ್ಲ, ಆ ಒಂದು ಶಾಲೆಯಲ್ಲಿ ಹೋಗಿ ಅವ್ರು ಕೇಳಿದಂತ ದಾಖಲಾತಿಯನ್ನು ಕೊಟ್ಟು, ಮುಖ್ಯ ಶಿಕ್ಷಕರು ಇರ್ತಾರೆ, ನಮ್ಮ ಸಹ ಶಿಕ್ಷಕರು ಇರ್ತಾರೆ, ಅಲ್ಲಿ ದಾಖಲಾತಿಯನ್ನು ಹೊಂದಿಸಿ ಅಂತ ತಮ್ಮಲ್ಲಿ ಕೇಳ್ಕೊಂತ ನಿಮ್ಮೆಲ್ಲರೂ ಶುಭವಾಗ್ಲಿ. ಸಂಯಮದಿಂದ ತಾವೆಲ್ಲರೂ ಕೂಡ ಓದಿ ಮಕ್ಕಳಿಗೆ